ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಮಾ ಚಾನಲ್. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಚಟ್ನಿ ಪುಡಿ ಮಾಡೋಣ. ಪುಡಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ವಿತ್ ದೋಸೆ, ಚಪಾತಿ, ಉಪ್ಮಾ, ಬಿಸಿ ಬಿಸಿ ರೈಸ್ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಮಾಡೋಣ. ಫಸ್ಟು ಶೇಂಗಾನ 1 ಕಪ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ 3ರಿಂದ 4 ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ ಹಾಕಿ ಹುರಿದ್ರೆ ಇದು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ. ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿತಾ ಇದ್ದೀನಿ, ಯಾಕಂದರೆ ಇದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ನಾವು ಯಾವಾಗ ಶೇಂಗಾ ಚಟ್ನಿ ಮಾಡ್ತಾ ಇರಬೇಕಾದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿಯೇ ಇರಬೇಕು, ಇಲ್ಲಾಂದರೆ ಅದು ಅಂಟಂಟಾಗುತ್ತೆ. ನೆಕ್ಸ್ಟ್ ಇದಕ್ಕೆ 3ರಿಂದ 4 ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಹುಣಸೆಹಣ್ಣು, ಅದಾದ ನಂತರ ಕರಿಬೇವು, ಇದನ್ನೆಲ್ಲ ಹಾಕ್ಕೊಂಡು ಹುರ್ಕೋಬೇಕು. ಯಾವ ಥರ ಹುರ್ಕೋಬೇಕು ಅಂತ ನಾನು ಹೇಳಿದ್ದೀನಿ. ಇದು ಕ್ರಿಸ್ಪಿಯಾಗಿ ಹುರ್ಕೋಬೇಕು. ನೀವು ನೋಡ್ಬೋದು, ನಾನು ಕರಿಬೇವನ್ನ ಮುರಿದು ತೋರಿಸ್ತೀನಿ ನೋಡಿ, ಇದು ಹೇಗೆ ಕ್ರಿಸ್ಪಿ ಆಗಿದೆ ಅಂತ. ಈ ಥರ ಹುರ್ಕೋಬೇಕು. ಇದೆಲ್ಲ ಹುರ್ಕೊಂಡ ನಂತರ ಅದನ್ನು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟ ನಂತರ ಒಂದು ಜಾರ್ ತಗೊಳ್ಳಿ. ಜಾರಲ್ಲಿ ಫಸ್ಟು ಒಣಮೆಣಸಿನ್ಕಾಯಿನ ರುಬ್ಕೋಬೇಕು. ಯಾಕಂದರೆ ಶೇಂಗಾ ಪುಡಿ ಅವತ್ತು ಪುಡಿ ಪುಡಿ ಆಗಿರಬೇಕು, ಗಟ್ಟಿ ಆಗಿರಲ್ಲ. ನಾನು ಇವಾಗ ರುಬ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಕಲರ್ ಬಂದಿದೆ. ನಾನು ಯೂಸ್ ಮಾಡಿದ್ದು ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿ ಎಷ್ಟು ಕಲರ್ ಇದೆ. ಇದನ್ನು ನಾನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದರೊಟ್ಟಿಗೆ ನಾನು ಎಲ್ಲನೂ ಮಿಕ್ಸ್ ಮಾಡಿ ರುಬ್ಬಲ್ಲ. ಸೊ ನೆಕ್ಸ್ಟ್ ನಾನು ಉಳಿದಿದ್ದು ಶೇಂಗಾ ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ ಅದನ್ನೆಲ್ಲ ಮತ್ತೆ ಈಗ ಸಪ್ರೇಟಾಗಿ ರುಬ್ಕೊಳ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ರುಬ್ಕೊಳ್ತಾ ಇದ್ದೀನಿ. ಇದು ಯಾವಾಗಲೂ ನೀವು ಮಾಮೂಲಿ ಚಟ್ನಿ ರುಬ್ಬೋ ಥರ ರುಬ್ಬೇಡಿ, ರಿವರ್ಸಲ್ಲಿ ರುಬ್ಕೊಳ್ಳಿ. ಆವಾಗ ಇದು ಸ್ವಲ್ಪ ಪುಡಿ ಪುಡಿಯಾಗಿ ಬರುತ್ತೆ, ಇಲ್ಲ ಅಂದರೆ ಮೆತ್ತಗಾಗ್ಬಿಡುತ್ತೆ. ನೆಕ್ಸ್ಟು ಅದಾದಮೇಲೆ ನಾವು ಮುಂಚೆ ಒಣಮೆಣಸಿನ್ಕಾಯಿನ ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ವ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಅದನ್ನ ಎರಡು ಮಿಕ್ಸ್ ಮಾಡಿ ಮತ್ತೆ ಗ್ರೈಂಡ್ ಮಾಡಬೇಕು. ರಿವರ್ಸಲ್ಲಿ ಸ್ವಲ್ಪ ಸ್ಟಾಪ್ ಮಾಡಿ ಗ್ರೈಂಡ್ ಮಾಡಬೇಕು. ಮುದ್ದೆ ಥರ ರುಬ್ಬಾರ್ದು. ನೋಡಿ ಎಷ್ಟು ಪುಡಿ ಪುಡಿಯಾಗಿ ಬಂದಿದೆ. ಒಂಚೂರು ಮಿಕ್ಸರಿಗೂ ಹತ್ಕೊಂಡಿಲ್ಲ, ಜಾರಿಗೂ. ನೋಡಿ ಕಲರ್ ನೋಡಿ ಹಾಗೆ ಇದೆ. ನಿಮಗೆ ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಬೇಕು ಅಂದರೆ ಯೂಸ್ ಮಾಡಿ, ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಖಾರ ಪುಡಿ ಇದೆಯೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಪುಡಿ ಪುಡಿಯಾಗಿ ನರೆ ಆಗಿ ಬಂದಿದೆ. ಒಂಚೂರು ಜಾರಿಗೂ ಹತ್ಕೊಂಡಿಲ್ಲ ನೋಡಿ, ಆ ಥರ ರುಬ್ಕೊಂಡಿದ್ದೀನಿ. ನಾನು ಮಾಡಿರೋ ಥರ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದರೆ ಶೇಂಗಾ ಪುಡಿ ಪುಡಿಯಾಗಿ ಬರುತ್ತೆ, ಮುದ್ದೆ ಥರ ಬರಲ್ಲ. ಘಮ ಘಮ ಅಂತಿದೆ. ನೀವು ಟ್ರೈ ಮಾಡಿ ನಾನು ಮಾಡಿರೋ ರೆಸಿಪಿ. ಥ್ಯಾಂಕ್ ಯು.